ಐ ಲವ್ ಯು ಪ್ರಾರ್ಥನಾ ಅಂದವನೇ ಇದ್ದಕ್ಕಿದ್ದಂತೆ ಹಿಮವಂತ್ ಅವಳ ಮೇಲಿನ ಹಿಡಿತ ಸಡಿಲಿಸಿಬಿಟ್ಟ. ಮಗ್ಗಲು ಬದಲಿಸಿಬಿಟ್ಟ. ಅಯಸ್ಕಾಂತಕ್ಕೆ ಸಿಕ್ಕಂತೆ ಪರಸ್ಪರರಿಗೆ ಹತ್ತಿರಾದ ದೇಹಗಳೆರಡೂ ಮರುಕ್ಷಣದಲ್ಲೇ ಬೇರೆಯಾಗಿದ್ದವು. ರಾತ್ರಿಯ 3ನೇ ಜಾವದ ತನಕ ಅವರಿಬ್ಬರೂ ನಿದ್ರೆ ಮಾಡಲಿಲ್ಲ. ಆದರೆ ಪ್ರಾರ್ಥನಾಳಿಗೆ ಬೆಳಗ್ಗೆ ಎಚ್ಚರವಾಗುವ ಹೊತ್ತಿಗೆ ಅದೇ ದಿಂಬಿನ ಮೇಲೆ ಪುಟ್ಟ ಪತ್ರ. ಪತ್ರದ ಮೇಲೆ ಮಲ್ಲಿಗೆಯ ದಂಡೆ. ಹಿಮವಂತ್ ಮಾತ್ರ ತುಂಬ ಬೇಗನೆ ಎದ್ದು ಹೊರಟುಬಿಟ್ಟಿದ್ದ. ಒಲವಿನ ಪ್ರಾರ್ಥನಾ. ದೇವರು ರಾಕ್ಷಸನಾಗುವುದು ಇಂಥ ನಿರ್ನಿದ್ರೆಯ ರಾತ್ರಿಗಳಲ್ಲೇನೇನೋ. ಆದರೆ ರಾಕ್ಷಸನಾಗುವುದನ್ನು ನಿಗ್ರಹಿಸಿಕೊಳ್ಳುವಷ್ಟು ವ್ಯವಧಾನ ಮತ್ತು ಸಂಯಮ ನಮ್ಮಿಬ್ಬರಲ್ಲೂ ಇತ್ತು. ಲೆಟ್ಸ್ ಬಿ ಥ್ಯಾಂಕ್ಫುಲ್. ಸ್ಪರ್ಶವೆಂಬುದು ಇವತ್ತಿನ ಮಟ್ಟಿಗೆ ಅಧಪಾತದ ಮೊದಲ ಮೆಟ್ಟಿಲು. ನನಗೆ ನೀನು ಬೇಕು ಪ್ರಾರ್ಥನಾ. ನೀನೆಂದರೆ ದೇಹವಲ್ಲ, ನೀನೆಂದರೆ ಸ್ಪರ್ಶವಲ್ಲ, ನೀನೆಂದರೆ ಲವ್ ಯು ಅಲ್ಲ, ನೀನೆಂದರೆ ಇದೆಲ್ಲವುದರ ಒಟ್ಟುಮೊತ್ತ. ನಂಗೆ ಕೇವಲ ಪ್ರಾರ್ಥನಾ ಅಲ್ಲ, ಡಾಕ್ಟರ್ ಪ್ರಾರ್ಥನಾ ಬೇಕು. ಅಲ್ಲಿಯ ತನಕ ನಾನು ಕಾಯುತ್ತೇನೆ. ನಮ್ಮ ಪಾಪು ಕಾಯುತ್ತದೆ. ಪಾಪುವಿನ ಹೆಸರು ಹಿಮಾಂಶು. ನಿನ್ನ ಪತ್ರಕ್ಕೆ ಇಷ್ಟು ಉತ್ತರ ಸಾಕೆಂದು ಭಾವಿಸುತ್ತೇನೆ. ಅದನ್ನು ತಬ್ಬಿಕೊಂಡು ಅದೇಕೋ ಬೆಚ್ಚಗೆ ಚಾದರ ಹೊದಿಸಿಕೊಂಡಳು ಪ್ರಾರ್ಥನಾ. ಇದ್ದಕ್ಕಿದ್ದಂತೆ ಅವರ ಬದುಕುಗಳೊಳಕ್ಕೆ ವಸಂತ ಋತುವೊಂದು ದಾಪುಗಾಲಿಕ್ಕಿಕೊಂಡು ಬಂದಂತಾಗಿಬಿಟ್ಟಿತ್ತು. ಪರೀಕ್ಷೆಗಳಲ್ಲಿ ಹಿಮವಂತ್ ಅಂದುಕೊಂಡಿದ್ದಕ್ಕಿಂತಲೂ ಚೆನ್ನಾಗಿ ಮಾಡಿದ್ದಳು ಪ್ರಾರ್ಥನಾ. ದಾವಣಗೆರೆಗೆ 2 ಸಲ ಓಡಾಡಿ ಬಂದ ಹಿಮವಂತ್ ಮೆಡಿಕಲ್ ಕಾಲೇಜಿನಲ್ಲಿ ಅವಳಿಗೆ ಸೀಟು ದೊರಕುವುದನ್ನು ಖಾತರಿಪಡಿಸಿಕೊಂಡಿದ್ದ. ಕಾವೇರಿ ಮಾತು ತಪ್ಪುವುದು ಸಾಧ್ಯವೇ ಇರಲಿಲ್ಲ. ಎಲ್ಲರಿಗೂ ಸೇರಿದ, ಯಾರ ಸ್ವತ್ತೂ ಅಲ್ಲದ ಅಂಥ ಹೆಂಗಸರಲ್ಲಿ ಅದೊಂದು ತೆರನಾದ ವಿಲಕ್ಷಣ ನಿಯತ್ತೂ ಇರುತ್ತದೆ. ಅವರು ಯಾರನ್ನು ಬೇಕಾದರೂ ಮೋಸ ಮಾಡಬಲ್ಲರು, ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುವುದಿಲ್ಲ. ಹಿಮವಂತನೆಂದರೆ ಕಾವೇರಿಯ ಪಾಲಿಗೆ ಅಕ್ಷರಶಃ ಆರಾಧ್ಯ ದೈವ. ಅವನು ಮನೆಯೊಳಕ್ಕೆ ಕಾಲಿಟ್ಟ ಗಳಿಗೆಯೇ ಅಂತಹುದು. ದೈವಕ್ಕೆ ಮೋಸ ಮಾಡುವುದುಂಟೆ? ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರ ಪೈಕಿ ಕನಿಷ್ಠ ಪಕ್ಷ 3 ಜನ ಅವಳಿಗೆ ಖುದ್ದಾಗಿ ಗೊತ್ತು. ಅವರಲ್ಲಿ 2 ಕಾವೇರಿಯ ಮನೆಗೆ ವಾರಕ್ಕೊಮ್ಮೆಯಾದರೂ ಬರುತ್ತಾರೆ. ಆಡಳಿತ ಮಂಡಳಿಯ ಅಧ್ಯಕ್ಷ ಶಂಕ್ರಪ್ಪ ಸಾತ್ಕಾರನಿಗೆ ಇದೇ ಕಾವೇರಿ ವರ್ಷಗಟ್ಟಲೆ ಹೆಂಡತಿಗಿಂತ ನಿಯತ್ತಾಗಿ ನಡೆದುಕೊಂಡಿದ್ದಾಳೆ. ಬಾಯಿ ಬಿಟ್ಟು ಕೇಳಿದರೆ ಏನನ್ನೂ ಇಲ್ಲವೆನ್ನುವುದಿಲ್ಲ. ಈಗೀಗ ವಯಸ್ಸಾಗಿದೆ. ಮೊದಲಿನಂತೆ ಇರುಳಾದರೆ ಸಾಕು, ಕಾರು ಹತ್ತಿಕೊಂಡು ಬಂದುಬಿಡುವ ಉತ್ಸಾಹವಿಲ್ಲ. ಲಹರಿ ಬಂದಾಗ ಬರುತ್ತಾನೆ. 2 ಜಾವದಷ್ಟು ಹೊತ್ತು ಮನೆಯಲ್ಲಿದ್ದು ಹೋಗುತ್ತಾನೆ. ಆರೋಗ್ಯ ಸರಿಯಿಲ್ಲದಿದ್ದರೆ ಬರುವುದು ಬೇಡ. ಸಾವಿರಾರು ಬಿಡುವಾಗಿದ್ದಾಗ ಹೇಳಿ ಕಳಿಸಿದರೆ ನಾನೇ ಬರುತ್ತೇನೆ. ಅದೊಂದು ಸಂಜೆ ಶಂಕ್ರಪ್ಪ ಸಾತ್ಕಾರನಿಗೆ ಫೋನು ಮಾಡಿ ಕೇಳಿದ್ದಳು ಕಾವೇರಿ. 100 ವರ್ಷ ಆಯುಷ್ಮ ನಿನಗೆ, ಅಲ್ಲಿಗೆ ಬರಾಣ ಅಂತಿದ್ದೆ. ನೀನೇ ಕರದಂಗಾತು. ರಾತ್ರಿ 9ಕ್ಕೆ ಅಲ್ಲಿಗೆ ಬರ್ತೀನಿ ಬಿಡು ಅಂದಿದ್ದ ಸಾತ್ಕಾರ. ಅಂದ ವೇಳೆಗೆ ಬಂದೂ ಇದ್ದ. ಮೊದಲಿನ ತಹತಹಿಕೆಗಳಿಲ್ಲ. 2 ಲಾರ್ಜ್ನಷ್ಟು ದುಬಾರಿ ವಿಸ್ಕಿ ಕುಡಿದು ಗುಬ್ಬಿ ಗಾತ್ರದ ಜೀವ ತಿನ್ನುವಷ್ಟು ಬಿಸಿ ಬಿಸಿ ಅನ್ನ ತಿಂದ. ಸೋಫಾದ ಮೇಲೆ ಕಾವೇರಿ ಕಸೂತಿ ಮಾಡಿ ಹೊದಿಸಿದ ಮೆತ್ತನೆಯ ಮೇಲು ಹೊದಿಕೆಯನ್ನು ಬೆರಳುಗಳಿಂದ ಸವರುತ್ತಾ ನಿರಾಳವಾದ ಭಂಗಿಯಲ್ಲಿ ಆತ ಕುಳಿತಿದ್ದಾಗಲೇ ಕಾವೇರಿ ಪ್ರಾರ್ಥನಾಳ ಮೆಡಿಕಲ್ ಸೀಟಿನ ಸುದ್ದಿ ತೆಗೆದಿದ್ದಳು. ಇಂಥದನ್ನೆಲ್ಲ ಯಾವತ್ತೂ ಕೇಳಿದವಳಲ್ಲ. ಬೆಳ್ಳಿ, ಬಂಗಾರ, ಸೈಟು, ಕಾರು, ದುಡ್ಡು ಕಾವೇರಿಯ ಕಸುಬಿನವರು ಕೇಳುವಂಥವೇ. ಆದರೆ ಮೆಡಿಕಲ್ ಸೀಟು ಯಾರಿಗೆ? ಇದ್ದೊಬ್ಬ ಮಗಳು ಮದುವೆಯಾಗಿ ಹೋಗಿದ್ದಾಳೆ. ಹೊಸಾದು ಬಂದೈತೇನು ಮನಿಗೆ? ಮೆಡಿಕಲ್ ಓದಸೋಂಥಾದ್ದು? ವಿಸ್ಕಿಯಲ್ಲಿ ನೆಂದ ನಾಲಗೆ ತಡಬಡಿಸಿತ್ತು. ಇನ್ನೊಂದ್ಬಲ ಇಂಥ ಮಾತು ಅಂದುಗಿಂದಿ ಸಾತ್ಕಾರ. ದೇಶ್ಚಾಗೆ ನಿಂದೊಂದೇ ಅಲ್ಲ ಕಾಲೇಜು. ದುಡ್ಡು ಬಿಸಾಕಿದ್ರೆ ಯಾವನಾದ್ರೂ ಸೀಟು ಕೊಡ್ತಾನೆ. ದುಡ್ಡು ದುಡಿಯಾದು ಹೆಂಗೆ ಅಂತ ನಿನಗಿಂತ ಚೆನ್ನಾಗಿ ನನಗೊತ್ತು. ಕಾವೇರಿಯ ದನಿಯಲ್ಲಿ ಹಾವು ಬುಸುಗುಟ್ಟಿದಂತಾಗಿತ್ತು. ಅಂಗ್ಯಾಕೆ ಸಿಟ್ಟಿಗೇಳೀದಿ? ತಮಾಷಿಗಂದೆ. 1 ಕ್ಷ ಇಸ್ಮ. ನೀನಿಷ್ಟು ಇಟ್ಟ. ನನಿಗೊಂದು 60 ಕೊಡು. ಪುಗಶೆಟ್ಟಿ ಕೊಟ್ರೆ ಮೆಂಬರುಗಳು ಲಿಗಾಡಿ ಮಾಡ್ತಾರೆ. ಮಾತು ಮುಗಿಸಿದ್ದ ಶಂಕ್ರಪ್ಪ ಸಾತ್ಕಾರ. ಹೆಂಗಸರೊಂದಿಗೆ ವಾದಕ್ಕಿಳಿಯುವ ಮನುಷ್ಯನೇ ಅಲ್ಲ, ಅದರಲ್ಲೂ ಕಾವೇರಿಯೊಂದಿಗೆ. ಅಲ್ಲೇನಿದ್ದರೂ ಮೌನ ಬೇಟೆ. ಮಾತಿನ ಜವಾಬ್ದಾರಿಯನ್ನು ಅವಳಿಗೆ ಬಿಡಬೇಕು. ಶಂಕ್ರಪ್ಪ ಸಾತ್ಕಾರ ಎದ್ದು ಹೋದ ಮಾರನೆಯ ದಿನ ಶಿವಮೊಗ್ಗಕ್ಕೆ ಸುದ್ದಿ ತಲುಪಿಸಿದ್ದಳು ಕಾವೇರಿ. ಹಿಮವಂತ ಬಯಸಿದ ಹುಡುಗಿಯಿರಬೇಕು ಪ್ರಾರ್ಥನಾ. ಅವನು ಮಾಡಿದ ಉಪಕಾರಕ್ಕೆ ಹಿಮವಂತನಿಂದ 60,000 ಪಡೆಯುವುದು ಪಾಪವೇ? ಆದರೆ ಅವನ ದೃಷ್ಟಿಯಲ್ಲಿ ತನ್ನದು ಪಾಪಿಷ್ಟ ಸಂಪಾದನೆ. ಇವತ್ತು ಸುಳ್ಳು ಹೇಳಿ ತಾನೇ ಕೈಯಿಂದ 60,000 ಕೊಟ್ಟು ವ್ಯವಹಾರ ಮುಗಿಸಿಬಿಡಬಹುದು. ಆದರೆ ನಾಳೆ ಹಿಮವಂತನಿಗೆ ಗೊತ್ತಾಗದೇ ಇರುವುದಿಲ್ಲ. ಕಣ್ಣಲ್ಲೇ ಸುಟ್ಟು ಬಿಟ್ಟಾನು. ಅವನ ಕೋಪವೆಂತಹುದೆಂಬುದು ಕಾವೇರಿಗೆ ಗೊತ್ತಿಲ್ಲದ್ದೇನಲ್ಲ. ಅದು ಅವನ ಪ್ರೀತಿಗಿಂತ ತೀವ್ರವಾದದ್ದು. ಜಮದಗ್ನಿಯ ಕೋಪ. ಹಾಗೆ ದಾವಣಗೆರೆಯ ಕಾಲೇಜಿನಲ್ಲಿ ಪ್ರಾರ್ಥನಾಳಿಗೆ ಸೀಟು ಸಿಕ್ಕುವುದು ಖಚಿತವಾದ ದಿನವೇ ಸಂದಾಯ ಮಾಡಬೇಕಾದ ಮೊತ್ತ ಎಷ್ಟೆಂಬುದನ್ನು ಮಂಡಿ ಮರ್ಚೆಂಟು ಶಾಂತಪ್ಪನಿಗೆ ಸ್ಪಷ್ಟದನಿಯಲ್ಲಿ ತಿಳಿಸಿ ಬಂದಿದ್ದ ಹಿಮವಂತ್. ತುಟಿ ಕೂಡ ಕೊಂಕಿಸದೆ ಒಪ್ಪಿಕೊಂಡಿದ್ದ ಶಾಂತಪ್ಪ. ಆ ಹೊತ್ತಿಗಾಗಲೇ ಪ್ರಾರ್ಥನಾ ಲೇಔಟ್ ಎಂಬ ಹಕ್ಕಿ ಚಿನ್ನದ ಮೊಟ್ಟೆಯಿಡತೊಡಗಿತ್ತು. ಡೊನೇಷನ್ ಹಣದ ಜೊತೆಗೆ ಫೀಜು, ಪುಸ್ತಕ
ಹಾಸ್ಟೆಲಿನ ಖರ್ಚು ಬಟ್ಟೆ ಬರೆ ಎಲ್ಲ ಆಗಬೇಕಲ್ಲ. 1,00,000 ಒಯ್ದು ಬಿಡು ಹೇಮಣ್ಣ ಅಂದಿದ್ದ ಶಾಂತಪ್ಪ. ಮನೆಗೆ ಹಿಂತಿರುಗಿದ ಹಿಮವಂತನ ಮುಖದಲ್ಲಿ ಮೊಟ್ಟ ಮೊದಲ ಗೆಲುವಿನ ಆಯಾಸದಂತಹ ಸಂತೋಷವಿತ್ತು. ಗೆಜ್ಜೆ ಕಟ್ಟಿಕೊಟ್ಟ ನವಿಲಿನಂತಾಗಿದ್ದಳು ಪ್ರಾರ್ಥನಾ. ಹಿಮೂ ಅಂದವಳೆ ಅವನ ಅಪ್ಪಣೆಗಳನ್ನೆಲ್ಲ ಮೀರಿ ಅವನ ತೆಕ್ಕೆಗೆ ಬಿದ್ದು ಕೆನ್ನೆಗಳನ್ನು ಗಾಢವಾಗಿ ಮುತ್ತಿಕ್ಕಿದ್ದಳು. ಅವಳ ಸಂತೋಷಕ್ಕೆ ಹಿಮವಂತ್ ಭಂಗ ತರಲಿಲ್ಲ. ನನ್ನದೊಂದು ಚಿಕ್ಕ ಆಸೆಯಿದೆ. ಯಾವತ್ತೂ ಯಾವ ದೇವರಿಗೂ ಹರಕೆ ಹೇಳಿಕೊಂಡವನಲ್ಲ. ಅವತ್ತು ಚನ್ನರಾಯಪಟ್ಟದಿಂದ ನಡೆದು ಬರೋ ಹಾದಿಲಿ ಒಂದೆಡೆ ಮಲಗಿದ್ವಲ್ಲ, ನಿಂಗೆ ನೆನಪಿದ್ಯೋ ಇಲ್ಲೋ? ಗವಿಮಠ ಅಂತಾರೋಡು. ಚೆಲುವನಳ್ಳಿ ಗವಿಮಠ ಅಂತಲೂ ಅಂತಾರೆ. ನಿಂಗೆ ಮೆಡಿಕಲ್ ಸೀಟು ಸಿಕ್ಕಿದರೆ ಮತ್ತೆ ಅದೇ ಮಠಕ್ಕೆ ಬಂದು ಒಂದು ರಾತ್ರಿ ಗದ್ದುಗೆ ಕಡೆಗೆ ತಲೆಯಿಟ್ಟು ಮಲಗ್ತೀನಿ ಅಂತ ನಂಗೆ ಗೊತ್ತಿಲ್ಲದೆ ಹೇಳ್ಕೊಂಡಿದ್ದೆ. ನಿಂಗೆ ಅಭ್ಯಂತರವಿಲ್ಲಿದೆ ನಾಳೆ ಹೋಗಿ ನಾಡಿದ್ದು ಬಂದು ಬಿಡೋಣವಾ? ಮೆಲುದನಿಯಲ್ಲಿ ಕೇಳಿದ್ದ. ಪ್ರಾರ್ಥನಾಳಿಗೆ ಆಶ್ಚರ್ಯ ಮತ್ತು ಇಷ್ಟ ಆಗುತ್ತಿದ್ದುದೇ ಈ ಕಾರಣಕ್ಕೆ. ಬದುಕಿನ ಬಹುದೊಡ್ಡ ನಿರ್ಧಾರಗಳನ್ನು ಹಿಮವಂತ್ ತನ್ನಷ್ಟಕ್ಕೆ ತಾನು ಒಬ್ಬನೇ ತೆಗೆದುಕೊಂಡು ಬಿಡುತ್ತಾನೆ. ಅವುಗಳಿಗೆ ಕಾರಣ ಕೂಡ ಕೊಡುವುದಿಲ್ಲ. ಆದರೆ ಇಂಥ ಪುಟ್ಟ ಪುಟ್ಟ ಬೇಡಿಕೆಗಳನ್ನು ಹೀಗೆ ಇಳಿದನಿಯಲ್ಲಿ ಮುಂದಿಟ್ಟು ಆದೀತೆ ಅನ್ನುತ್ತಾನೆ. ನೀನು ಕರೆದರೆ ಗವಿಮಠವೊಂದಕ್ಕೆ ಏಕೆ? ಹುಲಿ ಗವಿಯೊಳಕ್ಕೂ ನಿನ್ನ ಕೈ ಹಿಡಿದು ನಡೆದು ಬಂದುಬಿಟ್ಟೇನು. ಅವತ್ತು ಚೆಲುವನಳ್ಳಿ ಗವಿಮಠದಲ್ಲಿ ಕಳೆದ ರಾತ್ರಿಯನ್ನು ಯಾವತ್ತಿಗಾದರೂ ಮರೆತೇನಾ ಹಿಮು? ನನ್ನ ಮನಸ್ಸು ಸಂಪೂರ್ಣವಾಗಿ ನಿನ್ನೆಡೆಗೆ ಮಿದುವಾಗಿ ನಿನ್ನ ಅಣತಿ ಮೀರದಷ್ಟು ಶ್ರುತಿಯಾಗಿ ಹೋದ ರಾತ್ರಿಯದು. ಹರಕೆ ನಿನ್ನದಷ್ಟೇ ಅಲ್ಲ, ಅದು ನನ್ನದೂ ಹೌದು. ಹರಕೆಯ ಕಾರಣ ಮಾತ್ರ ನಿನ್ನದಕ್ಕಿಂತ ದೊಡ್ಡದಿದೆ ಅಂದುಕೊಂಡಳು. ಮರುದಿನ ಜಾವಕ್ಕೆ ಎದ್ದು ಸ್ನಾನ ಮುಗಿಸಿ ಇಬ್ಬರೂ ಹಸಿದ ಹೊಟ್ಟೆಯಲ್ಲೇ ಬಸ್ಸು ಹತ್ತಿದರು. ಬೀರೂರಿನಲ್ಲಿ ಬಸ್ಸು ನಿಂತಾಗ 2 ಬಾಳೆಹಣ್ಣು ತಿಂದು ನೀರು ಕುಡಿದು ತಿಂಡಿಯಾಯಿತೆನ್ನಿಸಿದರು. ಕಡೂರು ದಾಟಿ ಬಾಣಾವರ ತಟಾಯ್ದು ಚಿಕ್ಕ ಬಾಣಾವರವನ್ನು ಹಿಂದಕ್ಕೆ ಹಾಕಿದ ಮೇಲೆ ಹಿಮವಂತನೇ ಎದ್ದು ಡ್ರೈವರನನ್ನು ವಿನಂತಿಸಿಕೊಂಡು ಬಸ್ಸು ನಿಲ್ಲಿಸಿದ್ದ. ಬಸ್ಸು ನಿಲ್ಲುವಷ್ಟು ದೊಡ್ಡ ಜಾಗವಲ್ಲ. ಚೆಲುವನಳ್ಳಿಯಿಂದ ಅನತಿ ದೂರದಲ್ಲಿದೆ ಗವಿಮಠ. ಕತ್ತಲಾಯಿತೆಂದರೆ ಬಹುಶಃ ಅಲ್ಲಿ ಭಗವಂತನೂ ಇರಲಾಗದಷ್ಟು ನಿರ್ಮಾನುಷ. ಆದರೆ ಗವಿಮಠದ ಅಯ್ಯನೋರು ಒಳಗೆಲ್ಲೋ ಇರುತ್ತಾರೆ. ಅವತ್ತೂ ಹಾಗೇ ಇದ್ದರು. ಚನ್ನರಾಯಪಟ್ಟಣದಿಂದ ಹೊರಟು ಹಬ್ಬನಘಟ್ಟದ ಕಾವಲು ದಾಟಿಕೊಂಡು ರೈಲ್ವೆ ಹಳಿ ಹಾಯ್ದು ಬೆಂಡೇಕೆರೆಗೆ ಬರುವ ಹೊತ್ತಿಗೆ ಪ್ರಾರ್ಥನಾಳಿಗೆ ಕಣ್ಣು ಕತ್ತಲೆ ಬರುವಷ್ಟು ಸುಸ್ತಾಗಿತ್ತು. 2 ಹೆಜ್ಜೆ ಹಾಕಿದರೆ ಚೆಲುವನಳ್ಳಿ ಸಿಕ್ಕುಬಿಡುತ್ತದೆ. ಯಾರದಾದರೂ ಮನೆಯಲ್ಲಿ ಮಲಗಿದರಾಯ್ತು ಅಂದಿದ್ದ ಹಿಮವಂತ. ಗವಿಮಠದ ಮುಂದಿನ ಮರದ ಕೆಳಗಿನ ಕಲ್ಲು ಬೆಂಚಿನ ಮೇಲೆ ಕುಸಿದು ಕುಳಿತವಳು ಇನ್ನೊಂದೇ 1 ಹೆಜ್ಜೆ ನಡೆಯಲಾರೆನೆಂಬಂತೆ ಅವನತ್ತ ದೀನನೇತ್ರಳಾಗಿ ನೋಡಿದ್ದಳು. ಆ ಹೊತ್ತಿಗಾಗಲೇ ಸಾಯಂಕಾಲ ಸಾಯತೊಡಗಿತ್ತು. ಗವಿಮಠವನ್ನು ದಶದಿಕ್ಕುಗಳಿಂದಲೂ ಕತ್ತಲು ಮುತ್ತಿಕೊಳ್ಳತೊಡಗಿತ್ತು. ಮಠದೊಳಗೆ ಯಾರಿದ್ದಾರೋ ಯಾರಿಲ್ಲವೋ ರಾತ್ರಿಯ ಮಟ್ಟಿಗೆ ಉರುಳಿಕೊಳ್ಳುವಷ್ಟು ಜಾಗ ಸಿಕ್ಕಿದರೆ ಸಾಕು. ಕಣ್ಣ ಬೆಳಕಿರುವಾಗಲೇ ನೋಡಿಕೊಂಡು ಬಿಡಬೇಕು ಅಂದುಕೊಳ್ಳುತ್ತಿದ್ದ ಹಿಮವಂತ. ಅಷ್ಟರಲ್ಲೇ ಕತ್ತಲು ದಟ್ಟವಾಗಿತ್ತು. ಈ ರಾತ್ರಿಯ ಮಟ್ಟಿಗೆ ರಸ್ತೆ ಪಕ್ಕದ ಕಲ್ಲು ಬೆಂಚೇ ಸಾಕು ಎಂಬ ನಿರ್ಣಯಕ್ಕೆ ಬರುತ್ತಿದ್ದಂತೆಯೇ ಚಂದ್ರಶೇಖರ ಮಠದ ಹೆಬ್ಬಾಗಿಲಲ್ಲಿ ಒಂದು ವೃದ್ಧ ಆಕೃತಿ ನಿಂತು ಯಾರನ್ನೂ ದೊಡ್ಡ ದನಿಯಲ್ಲಿ ಕೂಗಿದ್ದು ಕೇಳಿಸಿತು. ಮಠದೊಳಗಾಗಲೇ ಜಿಂಪು ಕತ್ತಲೆ. ಬಾಗಿಲಲ್ಲಿ ನಿಂತ ವೃದ್ಧ ಕೈಯಲ್ಲೊಂದು ಕಂದೀಲು ಹಿಡಿದಿದ್ದಾನೆ. ಆತನ ಆಕೃತಿಯೂ ಅಸ್ಪಷ್ಟ. 4 ಬಾರಿ ಚಂದ್ರಶೇಖರ ಎಂದು ಕೂಗಿದಾಗಲೂ ಯಾರೂ ಓಗೊಡಲಿಲ್ಲ. ತುಸು ಹೊತ್ತಿಗೆ ಆ ವೃದ್ಧನೇ ಇವರಿಬ್ಬರು ಕುಳಿತಿದ್ದ ಕಲ್ಲು ಬೆಂಚಿನೆಡೆಗೆ ನಡೆದು ಬರತೊಡಗಿದ. ದಟ್ಟ ಕತ್ತಲೆಯಲ್ಲಿ ಕಂದೀಲು ಕದಲಿ ಬರುವುದು ವಿಚಿತ್ರವಾಗಿ ಕಾಣುತ್ತಿತ್ತು. ತೀರಾ ಹತ್ತಿರಕ್ಕೆ ಬಂದು ಮತ್ತೆ ಕೂಗಿದ, ಚಂದ್ರಶೇಖರ, ನಮ್ಮನ್ನು ಕೂಗಿದಿರಾ? ಹಿಮವಂತನ ದನಿಯಲ್ಲಿ ಅಚ್ಚರಿಯಿತ್ತು. ಕಣಯ್ಯ, ಇನ್ಮಾದಿದಾರೆ ಈ ಕಗ್ಗತ್ತಲೇಲಿ? ಹೆಣ್ಣು ಮಗೂನು ಕೂರಿಸ್ಕೊಂಡು ಅದ್ಯಾಕೆ ರಸ್ತೆ ಪಕ್ಕದಲ್ಲಿ ಕೂತಿದೀಯಪ್ಪ? ಚನ್ನಾಯಪಟ್ಟದಿಂದ ನಡೆದು ಬರೋದು ಅಂದ್ರೆ ಸುಮ್ಮ ಮಾತೆ? ಕರುಳು ಒಣಗೋಗಿರುತ್ತೆ. ಮಠದಲ್ಲಿ ಪ್ರಸಾದ ಐತೆ, ಒಳಗೆ ಬಾರೋ ಚಂದ್ರಶೇಖರ, ಆ ಮಗೂನು ಕಂಡು ಬಾ. ಹೊಯ್ತುಂಬಾ ಉಂಡು ಗುರುಗೋಳ ಗದ್ದಿಗಿಗೆ ತಲೆಯಿಟ್ಟು ಮಲಗಿರಂತೆ ಅಂದಿತು ವೃದ್ಧಾಕೃತಿ. ಪೂರ್ತಿ ವಯಸ್ಸಾಗಿದೆ. 80, 90, 100 ಇರಬಹುದು. ಅದ್ಯಾರೋ ಚಂದ್ರಶೇಖರನಿರಬೇಕು. ಪೊರಪಾಟು ಮಾಡಿಕೊಂಡಿದೆ ಅಜ್ಜಪ್ಪ. ಮಠದ ಯಾವ ಮೂಲೆಯಲ್ಲಿ ಮಲಗಿತ್ತೋ? ಕಂದೀಲು ಹಿಡಿದು ಇಲ್ಲಿ ತನಕ ಕರೆಯಲೆಂದೇ ಬಂದಿದೆ. ರಸ್ತೆ ಬದಿಯಲ್ಲಿ ರಾತ್ರಿ ಇಡೀ ಅಘೋರಿಸುವ ಬದಲು ಮಠದಲ್ಲಿ ಒಂದಷ್ಟು ಉಂಡು ಮಲಗಿದರಾಯಿತು. ಮಾತಿನ ಮಧ್ಯೆ ತಾನು ಚಂದ್ರಶೇಖರನಲ್ಲವೆಂದು ಸ್ಪಷ್ಟಪಡಿಸಿದರಾಯಿತು. ಲಿಂಗಾಯತ ಮಠಗಳಲ್ಲಿ ಜಾತಿ ನೋಡಿ ಊಟಕ್ಕಿಡುವ ಸಂಪ್ರದಾಯವಿಲ್ಲ. ಅವುಗಳದು ನಿತ್ಯ ದಾಸೋಹ. ದಾರಿಹೋಕನಿಗೆ ಯಾವ ಜಾತಿ? ಹಿಮವಂತ ಪ್ರಾರ್ಥನಾಳನ್ನು ಎಬ್ಬಿಸಿಕೊಂಡು ಮಠದೊಳಕ್ಕೆ ಹೋದ. ಇಂಗೆ ನಡ್ನಡ್ಕಂಡು ಶಿವಮೊಗ್ಗಕ್ಕೋಗಬೇಕೋ? ಅಯ್ಯೋರು ಕೇಳಿದರು. ಆಗಲೂ ಹಿಮವಂತನಿಗೆ ಆಶ್ಚರ್ಯವೆನ್ನಿಸಿರಲಿಲ್ಲ. ಆದರೆ ಊಟದ ಕೊನೆಯ ತುತ್ತು ಎತ್ತುವ ಹೊತ್ತಿಗೆ, ಮುನ್ನ ಡಾಕ್ಸಿ ಪರೀಕ್ಷೆಗೆ ಓದುಸ್ತೀಯೋ? ಕಂದೀಲಿನ ಮುಂದೆ ಕುಳಿತಿದ್ದ ಅಜ್ಜ ಹಾಗಂತ ಯಾವುದೇ ಪೂರ್ವ ಸೂಚನೆಯಿಲ್ಲದೆ ಕೇಳಿಬಿಟ್ಟಾಗ ಮಾತ್ರ ಹಿಮವಂತ ದಿಗ್ರಾಂತನಾಗಿ ಬಿಟ್ಟಿದ್ದ. ಊಟ ಪೂರ್ತಿ ಮಾಡಿ ಮುಗ್ಗು ಚಂದ್ರಶೇಖರ, ಅಜ್ಜಪ್ಪ ಒತ್ತಾಯಿಸಿದ್ದರು.
ಕಂದೀಲ ಬೆಳಕಿನಲ್ಲಿ ಅವರ ಮುಖವನ್ನೇ ದಿಟ್ಟಿಸಿ ನೋಡಿದ ಹಿಮವಂತ್. ಆ ಮುಖಕ್ಕೆ ವಯಸ್ಸಿನ ಎಣಿಕೆಗೆ ಸಿಕ್ಕದಂತಹ ಒಂದು ಆಕಾರವಿತ್ತು. ವರ್ಷಕ್ಕೊಂದು ಮುದುರು ಎಂದು ಲೆಕ್ಕ ಹಾಕಿಕೊಂಡರೂ ಅಜ್ಜಪ್ಪನ ಮುಖದಲ್ಲಿ ಎಷ್ಟು ಮುದುರುಗಳೋ. ಬೋಳು ತಲೆಗೆ ಒಂದು ಕಾಲು ಮುಂಡಾಸು ಸುತ್ತಿಕೊಂಡಿದ್ದಾರೆ. ಹಣೆಯ ತುಂಬ ದಟ್ಟ ವಿಭೂತಿ, ಕಣ್ಣುಗಳಿಂದ ಕಿವಿಗಳೆಡೆಗೂ ವಿಭೂತಿ ಪಟ್ಟಿ, ಕೊರಳಲ್ಲಿ ಕಾವಿ ಬಟ್ಟೆಯಲ್ಲಿ ಕಟ್ಟಿದ ಚಿಕ್ಕದೊಂದು ಗಂಟು. ಒಳಗೆ ರುದ್ರಾಕ್ಷಿಯಿರಬಹುದು. ಕುತ್ತಿಗೆಯ ಚರ್ಮ ಹಸುವಿನ ಗಂಗೆದೊಗಲಿನಂತೆ ಇಳಿಬಿದ್ದಿದೆ. ಕಣ್ಣುಗಳು ಹೆಚ್ಚು ಕಡಿಮೆ ತಿಳಿನೀಲಿ ಬಣ್ಣಕ್ಕೆ ತಿರುಗಿವೆ. ಆದರೆ ಅವುಗಳ ಕಾಂತಿ ಸ್ಫುಟವಾಗಿದೆ. ಕಾವಿ ಜುಬ್ಬ ಮತ್ತು ಕಾವಿ ಪಂಚೆ ಧರಿಸಿದ್ದಾರೆ. ಯಾವುದೋ ಅಲೌಕಿಕವಾದ, ಅತಿಮಾನುಷವಾದ ಶಕ್ತಿಗಳು ಈತನಲ್ಲಿರಬಹುದು ಎಂಬ ಸಣ್ಣ ಗುಮಾನಿಯು ಬರುವಂತಹ ವ್ಯಕ್ತಿತ್ವವಲ್ಲ. ಉಟ್ಟ ಕಾವಿ ಕಳಚಿ ಬಿಳಿ ಅಂಗಿ ಪಂಚೆ ಸುತ್ತಿ ಕೂಡಿಸಿದರೆ ಬದುಕಿ ಮೆತ್ತಗಾದ ರೈತನಂತೆ ಕಾಣುತ್ತಾರೆ. ಆದರೆ ಪ್ರಾರ್ಥನಾಳನ್ನು ತಾನು ಡಾಕ್ಟರಳನ್ನಾಗಿ ಮಾಡಬೇಕು ಅಂದುಕೊಂಡಿರುವ ವಿಷಯ ಇವರಿಗೆ ಹೇಗೆ ಗೊತ್ತಾಯಿತು? ನನ್ನೆಸ್ತು ಚಂದ್ರಶೇಖರ ಅಲ್ಲ, ಹಿಮವಂತ ಅಂತ. ಕಣೋ ಚಂದ್ರಶೇಖರ, ನಿಮ್ಮ ಪ್ರನೂ ಹಂಗೆ ಅಂತಿದ್ದ. ನಾವಿಟ್ಟ ಹೆಸರ ಮಕ್ಕಳಲ್ಲಿ ಉಳಿಸಿಕತ್ತಾರೆ, ಅವು ಇನ್ಯಾವುದೋ ಹೆಸ್ರು ಹುಡಿಕತ್ತಾರೆ. ಪ್ರಪಂಚವೇ ಅಂಗೇ ಅಂಬೋನು. ಬಲು ಸಿಡುಕ. ಅಮಾವಾಸ್ಯೆವೊತ್ತಿಗೆ ಎಲ್ಲಿದ್ರೂ ಬರೋನು. ಅಲ್ಲಿಸಂದ್ರದ ಹಿರಣ್ಣಪ್ಪ ಬತ್ತಾನೆ ಅಂದ್ರೆ ಈ ಗವಿಮಠದಲ್ಲಿ ಸಣ್ಣದೊಂದು ಜಾತ್ರೆನೇ ನೆರೀತಿತ್ತು. ಬಂದೋನೆ ಕುದ್ರೆ ಬಿಚ್ಚಿ ಕಟ್ಟಾಕಿ ಅದಕ್ಕೆ ಮೇವು ನೀರು ನೋಡಿ ಈಗೋ ನೀನು ಕೂತಿದೀಯಲ್ಲ ಇಲ್ಲೇ, ಹಿಂಗೆ ಎಡಗೈ ನೆಲಕ್ಕೂರಿಕೊಂಡು ಕುಂತು ಇಬ್ಬರು ಊಟ ಮಾಡೋಷ್ಟು ಒಮ್ಮೆ ಮಾಡೋನು. ನಿಮ್ ಮಠಕ್ಕಿಂತ ಮಠದ ಪ್ರಸಾದವೇ ವೈನ ಅಂತ ನನಗೇ ಹೇಳೋನು. ಊಟ ಆದ್ಮಲೆ ಇದ್ರೆ ಇದ್ದ, ಎದ್ರೆ ಎದ್ದ. ಬಂದ ಜನಕ್ಕೆ ಸಣ್ಣಪುಟ್ಟ ಮಾಟ, ಕೈಮುಸುಗು, ಭೂತಬಾಧೆ ಇದ್ರೆ ಸರಿ ಮಾಡೋನು. ಅದು ಖಯಾಲೀನೆ. ಒಂದೊಂದ್ ಬಲ ಯಾರೂ ಮಾತಾಡಿಸ್ತಿಲ್ಲ. ಗುರುಗಳ ಗದ್ದಿಗೆಗೆ ತಲೆ ಮಡಗಿ ಮಲಗಿಬಿಡೋನು. ಒಂದೊತ್ನಲ್ಲಿ ಅದೇನು ಸಂಕಟವಾಗೋದೋ ಪುಣ್ಯಾತುಮನಿಗೆ. ಗದ್ದಿಗೀಗೆ ತಲೆ ಚಕ್ಕೊಂಡು ಬಿಡೋನು. ಜಂಗಮಯ್ಯ, ನಿನ್ನ ಪ್ರಸಾದಕ್ಕೆ ಬಂದೆ ಅಂತ ತಿಳಂಡೇನೋ ಅಂತ ಅಬ್ಬರಿಸೋನು. ಆಮೇಲೆ ಗೋಳೋ ಅಂತ ಅಳ್ತಾ ಗದ್ದುಗೆ ಮುಂದೆ ಹೊರಳಾಡೋನು. ಬಲು ವಿಚಿತ್ರವಾಗಿದ್ದ ಕಣಪ್ಪ ಚಂದ್ರಶೇಖರ ನಿಂದೆ. ಅಳಿಸಂದ್ರದ ಹಿರಣ್ಣಪ್ಪ ಅಂದ್ರೆ ಇವತ್ತಿಗೂ ನನಗೆ ಮರಿಲಾಗದ ಚಿತ್ರ ಇದ್ದಂಗೆ ಚಂದ್ರಶೇಖರ. ಅಜ್ಜಪ್ಪ ಮೌನಿಯಾದರು. ಹಿಮವಂತನಿಗೆ ಮಾತೇ ಹೊರಡಲಿಲ್ಲ. ಇಂಥದೊಂದು ನಿಗೂಢತೆ ತನ್ನನ್ನು ಜನ್ಮದಿಂದಲೇ ಕಾಡುತ್ತಿದೆಯಾ? ಎಲ್ಲಿಯ ಅಳಿಸಂದ್ರ, ಎಲ್ಲಿಯ ಗವಿಮಠ? ಅಪ್ಪ ಇಲ್ಲಿಗೆ ಬರುತ್ತಿದ್ದುದು ಕಾಕತಾಳೀಯವೋ? ಇವತ್ತು ಇಲ್ಲಿಗೆ ತಾನು ಬಂದು ಉಣ್ಣುತ್ತಿರುವುದು ಕಾಕತಾಳೀಯವೋ? ಆದರೆ ಅದೇ ಮಾಟದ ಹಿರಣ್ಣಪ್ಪನ ಮಗ ನಾನು. ನನ್ನ ಮೂಲ ಹೆಸರು ಚಂದ್ರಶೇಖರ ಎಂಬುದು ಈ ಅಜ್ಜಪ್ಪನಿಗೆ ಗೊತ್ತಾಗುವುದಾದರೂ ಹೇಗೆ? ಆ ರಾತ್ರಿಯ ಮಟ್ಟಿಗೆ ಹಿಮವಂತ ಅನೇಕ ಪ್ರಶ್ನೆಗಳನ್ನಿಟ್ಟು ಅವಚಿಕೊಂಡು ನಿದ್ದೆ ಹೋದ. ಭವಿತವ್ಯದಲ್ಲಿ ಇಂಥ ನೂರಾರು ವೈಚಿತ್ರ್ಯಗಳು ಸಂಭವಿಸಬಹುದೆಂದು ಮಾತ್ರ ಅವನು ಅಂದುಕೊಂಡಿರಲಿಲ್ಲ.